ಪ್ರಿಯ ಆಸರೈಟ್ ವೀಕ್ಷಕರೇ, ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹೋದರಿ ಕುಸುಮ ಅವರಿದ್ದಾರೆ. ಅವರು ಕಳೆದ ಒಂದು ವರ್ಷದಿಂದ ಆಸರೆ ಟಿ ವಿ ಚಾನಲಲ್ಲಿ ವಿಧವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತ್ಯಾಗಪೂರ್ವಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ವಿಶ್ವಾಸಮಯ ಅನಾಥಾಶ್ರಮ ಹಾಗೂ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರದಲ್ಲಿ ಸ್ಟಾಫ್ ಆಗಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ಅದರ ಮಧ್ಯದಲ್ಲಿ ಬಿಡುವಿನಲ್ಲಿ ಟಿ ವಿ ಚಾನಲಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರನ್ನು ಸನ್ಮಾನಿಸುವುದು ನಿಜವಾಗಲೂ ನಮಗೂ ಹೆಮ್ಮೆ ಎಂಬುದಾಗಿ ಎನಿಸ್ತಾ ಇದೆ. ನಾವು ಅವರನ್ನು ನಮ್ಮ ತಾಯಿಯಾದಂಥ ಬೆನಿಟ್ ಡಿಸೋಜರ್ ಅವರು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಸಹೋದರಿ ಕುಸುಮರವರೇ, ಕರ್ತನ ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕರ್ತನ ರಾಜ್ಯಕ್ಕಾಗಿ ನಾವು ದುಡಿತಾ ಇದ್ದೇವೆ, ಕರ್ತನ ರಾಜ್ಯವನ್ನು ಕಟ್ತಾ ಇದ್ದೇವೆ. ಪವಿತ್ರಾತ್ಮನ ಅಭಿಷೇಕ ಕರ್ತನ ನಮಗೆ ಕೊಟ್ಟಿದ್ದಾನೆ ಮತ್ತು ಪ್ರತಿಫಲ ಪ್ರತಿಯೊಬ್ಬರು ಕೊಡುವಾತನು ಕರ್ತನಾಗಿದ್ದಾನೆ. ಆತನ ಬರೋಣದಲ್ಲಿ ಪ್ರತಿಯೊಬ್ಬರು ಅವರಿಗೆ ತಕ್ಕ ಪ್ರತಿಫಲ ಹೊಂದಲಿಕ್ಕಿದ್ದಾರೆ. ಆದರೂ ಕೂಡ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿಯೊಬ್ಬರ ಸೇವೆಯನ್ನು ಗುರುತಿಸಿ ಸನ್ಮಾನಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗೆ ಕಳೆದ ಒಂದು ವರ್ಷ ಆಯಿತು ನಮ್ಮ ಆಸರೆ ಟಿ ವಿ ಚಾನಲ್ಗೆ. ಕಳೆದ ಒಂದು ವರ್ಷದಲ್ಲಿ ತಮ್ಮ ಅನುಭವ ಟಿ ವಿ ಚಾನಲ್ ಸಂಬಂಧವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನಗೆ ತುಂಬ ಸಂತೋಷನೇ ಆಗ್ತಿದೆ. ಯಾಕೆಂದರೆ ಇದರಲ್ಲಿ ಪಾಲ್ಗೊಂಡು ಅನೇಕ ಜನರು ನನ್ನ ಮೂಲಕವಾಗಿ ಅನೇಕ ಜನರು ರಕ್ಷಣೆ ಹೊಂದಬೇಕೆಂಬುದಾಗಿ ನನ್ನ ಆಸೆಯಾಗಿದೆ. ನೀವು ಕೀರ್ತನೆ 37:4 ಹೇಳ್ತದೆ, ನಿನ್ನ ಇಷ್ಟಾರ್ಥಗಳನ್ನು ನಾನು ನೆರವೇರಿಸ್ತೇನೆ ಎಂಬುದಾಗಿ. ಕರ್ತನ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಿ ನಾವು ನಿಮಗೆ ಶುಭ ಹಾರೈಸುತ್ತೇವೆ. ಗಾಡ್ ಬ್ಲೆಸ್ ಯು.